ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಎಸ್. ನಾನು ಸಮಾಜಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಇಂದು ನಿಮಗೆ ನಾನು ದ ಸ್ಲೇವರಿ ಆಸ್ ಎ ಫಾರ್ಮ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಎಂಬ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಸ್ಲೇವರಿ ಆಸ್ ಎ ಫಾರ್ಮ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಮೀನ್ಸ್ ಸಾಮಾಜಿಕ ಸ್ತರವಿನ್ಯಾಸದ ಒಂದು ರೂಪವಾಗಿ ನಾವು ಗುಲಾಮಗಿರಿ ಪದ್ಧತಿಯನ್ನು ನೋಡೋಣ. ಇಲ್ಲಿ ಸಾಮಾಜಿಕ ಸ್ತರವಿನ್ಯಾಸ ಒಂದು ರೂಪವಾಗಿ ಗುಲಾಮಗಿರಿ ಪದ್ಧತಿ ಅನ್ನುವಂಥದ್ದು. ಹಾಗಾಗಿ ಗುಲಾಮಗಿರಿ ಪದ್ಧತಿ ಅಂದರೆ ಏನು? ಸ್ಲೇವರಿ ಈಸ್ ಆನ್ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಇನ್ಇಕ್ವಾಲಿಟಿ ಇನ್ ವಿಚ್ ಸಮ್ ಇಂಡಿವಿಜುವಲ್ಸ್ ಆರ್ ಲಿಟ್ರಲಿ ಓನ್ಡ್ ಬೈ ಅದರ್ಸ್ ಆಸ್ ದೇರ್ ಪ್ರಾಪರ್ಟಿ. ದ ಲೀಗಲ್ ಕಂಡೀಷನ್ಸ್ ಆಫ್ ಸ್ಲೇವ್ ಓನರ್ಶಿಪ್ ಹ್ಯಾಸ್ ವೆರಿಡ್ considerably between different societies. Sometimes slaves are deprived of almost all rights in law, as was the case in southern United States, while in other instances their position was more akin to that of servants. ಇಲ್ಲಿ ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ನಾವು ಗುಲಾಮಗಿರಿ ಅನ್ನುವಂಥದ್ದು ಒಂದು ರೂಪ ಏನಿದೆ, ಇಲ್ಲಿ ಗುಲಾಮಗಿರಿ ಎಂಬುದು ತೀರಾ ಅತ್ಯಧಿಕ ಸಾಮಾಜಿಕ ಅಸಮಾನತೆಯನ್ನು ಒಳಗೊಂಡಿರುವಂತಹ ಒಂದು ಸ್ತರ ವ್ಯವಸ್ಥೆ ಒಂದು ರೂಪವಾಗಿದ್ದು, ಇಲ್ಲಿ ಕೆಲವು ವ್ಯಕ್ತಿಗಳು ಮತ್ತೆ ಕೆಲವು ವ್ಯಕ್ತಿಗಳ ಮೇಲೆ ತಮ್ಮ ಒಡೆತನನ್ನು ಹೊಂದಿರ್ತಾರೆ. ಅಂದರೆ ಇಲ್ಲಿ ಉಳಿದ ಬಗೆಯ ಒಂದು ಸಾಮಾಜಿಕ ಸ್ತರ ವ್ಯವಸ್ಥೆ ಅಥವಾ ಒಂದು ಸ್ತರ ವ್ಯವಸ್ಥೆ ರೂಪಗಳಿಗೆ ಹೋಲಿಕೆ ಮಾಡಿದಾಗ ಇಲ್ಲಿ ಗುಲಾಮಗಿರಿಯಲ್ಲಿ ವರ್ಗಗಳ ನಡುವೆ ಅತ್ಯಂತ ನಿಖರವಾದ ಹಾಗೂ ಬಿಗುವಾದ ಒಂದು ಕಾನೂನಿನ ಗಡಿಗಳಿರುವುದನ್ನು ನಾವು ಗುರುತಿಸಬಹುದು. ಇಲ್ಲಿ ಕೆಲವು ವ್ಯಕ್ತಿಗಳನ್ನ ಹಣ, ಒಡವೆ ಮತ್ತು ವಸ್ತುಗಳಿಗೆ ತತ್ಸಮಾನವಾದ ಒಂದು ಆಸ್ತಿ ಎಂಬುದಾಗಿ ಪರಿಗಣಿಸಲಾಗಿರುತ್ತೆ. ಹಾಗೆ slavery system is highlighting the term stratification in the society which exists due to caste, creed, sex and many other factors. The term gives rise to the power to some people who can make other people their slave by the amount of money and power. They become other people's property and were subjected to violence and all kinds of ill practice. ಈ ಒಂದು ಗುಲಾಮಗಿರಿ ಪದ್ಧತಿ ಎಂಬುದು ಜಾತಿ, ಜನಾಂಗ, ಲಿಂಗ ಮತ್ತು ಹಲವಾರು ಅಂಶಗಳ ಒಂದು ಆಧಾರದ ಮೇಲೂ ಕೂಡ ಈ ಗುಲಾಮಗಿರಿತನದ ಒಂದು ಸೃಷ್ಟಿ ಆಗ್ತಾ ಇತ್ತು ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಗುಲಾಮರನ್ನು ಒಂದು ಆರ್ಥಿಕ ಲಾಭಕ್ಕಾಗಿ ಬಳಸುತ್ತಿದ್ದ ರೀತಿಗೆ ಅನುಸಾರವಾಗಿ ಗುಲಾಮಗಿರಿ ಪದ್ಧತಿಯು ವಿವಿಧ ರೂಪಗಳಲ್ಲಿ ಅಭಿವ್ಯಕ್ತವಾಗ್ತಾ ಇತ್ತು ಅಂತ ಹೇಳ್ಬೋದು. ಈ ಕ್ರಿಸ್ತಪೂರ್ವ 5 ಮತ್ತು 4ನೇ ಶತಮಾನಗಳಲ್ಲಿ ಗ್ರೀಸ್ ದೇಶದಲ್ಲಿ ಅಲ್ಲಿನ ಒಂದು ಶ್ರೀಮಂತರು ದಾಳಿ, ಆಕ್ರಮಣ ಮತ್ತು ವ್ಯಾಪಾರದ ಮೂಲಕ ಸಂಪಾದಿಸಿದಂತಹ ಒಂದು ಗುಲಾಮರನ್ನು ಒಂದು ಬಗೆಯ ಒಂದು ಆರ್ಥಿಕ ಪ್ರಾಮುಖ್ಯತೆ ಹೊಂದಿದ ಬಂಡವಾಳವೆಂದೇ ಅಲ್ಲಿ ಪರಿಗಣಿಸ್ತಾ ಇದ್ರು. ಹಾಗೆ ಅಥೆನ್ಸ್ನ ಶ್ರೀಮಂತರು ಕೂಡ ಗುಲಾಮರನ್ನು ತಮ್ಮ ಚಿಕ್ಕ ಪುಟ್ಟ ಕೈಗಾರಿಕೆಗಳಲ್ಲಿ ಕಾರ್ಮಿಕರಂತೆ ದುಡಿಯಲು ನೇಮಕ ಮಾಡ್ಕೊಳ್ತಾ ಇದ್ರು. ಹಾಗೆ ಕೆಲವೊಮ್ಮೆ ಶಿಕ್ಷಿತರಾದಂತಹ ಮತ್ತು ನಂಬಿಕೆಗೆ ಅರ್ಹರಾದಂತಹ ಒಂದು ಗುಲಾಮರನ್ನು ಕೂಡ ಲೆಕ್ಕಪತ್ರಗಳನ್ನ ನೋಡಿಕೊಳ್ಳುವ ಮತ್ತು ಮನೆಯ ಒಂದು ಒಡೆಯ ಇಲ್ಲೇ ಇರುವಂತಹ ಸಂದರ್ಭದಲ್ಲಿ ಮನೆಯವರಿಗೆ ರಕ್ಷಣೆಯನ್ನು ನೀಡುವ ಕಾರ್ಯಕ್ಕೆ ಕೂಡ ಇಲ್ಲಿ ನಿಯುಕ್ತಿಗೊಳಿಸಲಾಗ್ತಾ ಇತ್ತು. ಹಾಗೆ ದ ಪಾಪ್ಯುಲೇಷನ್ ವಾಸ್ ಕ್ಯಾಟಗರೈಸ್ಡ್ ಇಂಟು 2 kinds. ಇಲ್ಲಿ ಜನಸಂಖ್ಯೆನ 2 ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಲಾಗ್ತಾ ಇತ್ತು. ಒಂದು ಡಾಮಿನೆಂಟ್ ಪೀಪಲ್ ಮತ್ತು ಸಬ್ಮಿಸಿವ್ ಪೀಪಲ್. ಅಂದರೆ ಡಾಮಿನೆಂಟ್ ಪೀಪಲ್ ಅಂದರೆ ಯಾರು? ಪ್ರಬಲ ಜನರು, ಅಂದರೆ ಅವರು ಅಧಿಕಾರ ಮತ್ತು ಆಸ್ತಿಯನ್ನು ಹೊಂದಿರುವಂಥವ್ರು. ಹಾಗೆ ಸಬ್ಮಿಸಿವ್ ಪೀಪಲ್ ಅಂದರೆ ಯಾರು? ತುಳಿತಕ್ಕೆ ಒಳಪಟ್ಟಂತಹ ಜನರು. ಡಾಮಿನೆಂಟ್ ಪೀಪಲ್ ಆರ್ ದೋಸ್ ಹೂ ರೂಲ್ ಓವರ್ ಅದರ್ ಪೀಪಲ್ ಆ್ಯಂಡ್ ಸಬ್ಮಿಸಿವ್ ಪೀಪಲ್ ಆರ್ ದೋಸ್ ಹೂ ವರ್ ಕಂಪೆಲ್ಡ್ ಟು ಫಾಲೋ ಅಪ್ಪರ್ ಕ್ಲಾಸ್ ಪೀಪಲ್ ಬಿಕಾಸ್ ಆಫ್ ಲೇಕ್ ಆಫ್ ಪವರ್ ಆ್ಯಂಡ್ ಸೆಲ್ಫ್ ಅವೇರ್ನೆಸ್. ಇಲ್ಲಿ ಡಾಮಿನೆಂಟ್ ಪೀಪಲ್ ಅನ್ನುವಂಥವ್ರು ಈ ಒಂದು ಸಬ್ಮಿಸಿವ್ ಪೀಪಲ್ನ ರೂಲ್ ಮಾಡ್ತಾಯಿದ್ರು. ಅಂದರೆ ಏನಕ್ಕೆ ಅಂದರೆ ಅವರಲ್ಲಿ ಒಂದು ಪವರ್ ಮತ್ತು ಒಂದು ಆಸ್ತಿ ಅಥವಾ ಒಂದು ಪ್ರಾಪರ್ಟಿ ಮತ್ತು ಒಂದು ಸೆಲ್ಫ್ ಅವೇರ್ನೆಸ್ ಅನ್ನುವಂಥದ್ದು ಡಾಮಿನೆಂಟ್ ಪೀಪಲಲ್ಲಿ ಅಂದರೆ ಪ್ರಬಲ ಜನರಲ್ಲಿ ಇರ್ತಾಯಿತ್ತು. ಆದರೆ ಈ ತುಳಿತಕ್ಕೆ ಒಳಪಟ್ಟಂತಹ ಒಂದು ಜನರಲ್ಲಿ ಲೇಕ್ ಆಫ್ ಪವರ್ ಅಂದರೆ ಅವರಲ್ಲಿ ಯಾವುದೇ ಅಧಿಕಾರ ಕೂಡ ಇರಲಿಲ್ಲ ಮತ್ತು ಒಂದು ಸೆಲ್ಫ್ ಅವೇರ್ನೆಸ್ ಅಥವಾ ಸ್ವಂತ ಒಂದು ಜಾಗೃತಿ ಅನ್ನುವಂಥದ್ದು ಅಥವಾ ಒಂದು ಸ್ವಂತ ಅರಿವು ಅನ್ನುವಂಥದ್ದು ಅವರಲ್ಲಿ ಇರಲಿಲ್ಲ. ಹಾಗಾಗಿ ಅವರು ತುಳಿತಕ್ಕೆ ಒಳಪಟ್ಟಿದ್ರು ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಪ್ಯಾಟರ್ಸನ್ ಅನ್ನುವಂಥವ್ರು ಕೆಲವೊಂದು ಆರ್ಗ್ಯೂಸ್ ದಟ್ ದೇರ್ ಆರ್ 3 ಯೂನಿವರ್ಸಲ್ ಫೀಚರ್ಸ್. ಅಂದರೆ ಇಲ್ಲಿ ಸ್ಲೇವರಿ ಅಥವಾ ಗುಲಾಮಗಿರಿ ಪದ್ಧತಿಯ ಒಂದು ಲಕ್ಷಣಗಳನ್ನ ಅವರು ಮುಖ್ಯವಾಗಿ 3 ಯೂನಿವರ್ಸಲ್ ಫೀಚರ್ಸ್ ಇದೆ ಅಂತ ಹೇಳ್ತಾರೆ. ಅಂದರೆ ಸಾರ್ವತ್ರಿಕವಾದ ಒಂದು ಲಕ್ಷಣ ಅಂದರೆ ಏನಪ್ಪ ಅಂದರೆ, ಮೊದಲನೇದಾಗಿ ಅವರ ಪ್ರಕಾರ ಈ ಗುಲಾಮಗಿರಿ ಎ ಸ್ಲೇವ್ ಮಾಸ್ಟರ್ ಹ್ಯಾಸ್ ವರ್ಚುಯಲಿ ಅನ್ಲಿಮಿಟೆಡ್ ರೈಟ್ಸ್ ಆಫ್ ವೈಲೆನ್ಸ್ ಆರ್ ಥ್ರೆಟ್ ಆಫ್ ವೈಲೆನ್ಸ್ ಓವರ್ ಎ ಸ್ಲೇವ್. ಅಂದರೆ ಇಲ್ಲಿ ಅನ್ಲಿಮಿಟೆಡ್ ಆಗಿ ಅವ್ರನ್ನ ಹರಾಸ್ ಮಾಡಬಹುದಾಗಿತ್ತು. ಅಂದರೆ ಏನು ಅಂದರೆ ಬಲಾತ್ಕಾರದ ಒಂದು ದುಡಿಮೆ ಗುಲಾಮರಾದವರಿಗೆ ಅನಿವಾರ್ಯ. ಗುಲಾಮರ ದುಡಿಮೆಗೆ ಅಂತ್ಯವೆಂಬುದೇ ಇರಲಿಲ್ಲ.
ಅವರನ್ನು ಎಷ್ಟು ಬೇಕಂದ್ರೂ ಒಡೆಯನಾದವನು ದುಡಿಸಿಕೊಳ್ಳಬಹುದಾಗಿತ್ತು. ಗುಲಾಮರನ್ನು ಹೊಂದಿರುವುದರ ಈ ಒಂದು ಆರ್ಥಿಕ ಲಾಭಕ್ಕಾಗಿ ಈ ಗುಲಾಮಿ ಪದ್ಧತಿ ಅನ್ನುವಂಥದ್ದು ಆಚರಣೆಗೆ ಬಂದಿತ್ತು ಅಂತ ಹೇಳ್ಬೋದು. ಅಂದರೆ ಅವ್ರಿಗೆ ಎಷ್ಟು ಒಂದು ರೀತಿಯ ವೈಲೆನ್ಸ್, ಅಂದರೆ ಅವ್ರ ಮೇಲೆ ಎಷ್ಟು ದಬ್ಬಾಳಿಕೆ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಅಂಥ ಒಂದು ಹಕ್ಕು ಆ ಒಂದು ಒಡೆಯರಿಗೆ ಇರ್ತಾ ಇತ್ತು ಅಂತ ಹೇಳ್ಬೋದು. ಎರಡನೇದಾಗಿ ಎ ಸ್ಲೇವ್ ಎಕ್ಸ್ಪೀರಿಯನ್ಸ್ ನ್ಯಾಟಲ್ ಎಲಿಯನೇಷನ್ ಬೀಯಿಂಗ್ ಜಿನಿಯಾಲಜಿಕಲಿ ಐಸೋಲೇಟೆಡ್ ಆ್ಯಂಡ್ ಡಿನೈಡ್ ಆಲ್ ರೈಟ್ಸ್ ಆಫ್ ಬರ್ತ್. ಅಂದರೆ ಇಲ್ಲಿ ಗುಲಾಮನಾದವನು ಜನ್ಮದಾತ ಒಂದು ಪರಕೀಯತೆ ಅಥವಾ ಹುಟ್ಟುತ್ತಾನೆ ಅವನು ಗುಲಾಮನಾಗಿರ್ತಾ ಇದ್ದ. ಅಂದರೆ ಗುಲಾಮಗಿರಿಯಲ್ಲಿ ಒಮ್ಮೆ ಗುಲಾಮನಾದವನು ಜೀವನ ಪರ್ಯಂತ ಗುಲಾಮನಾಗಿದ್ದೇ ಹೆಚ್ಚು. ಸೊ ಹಾಗಾಗಿ ಈ ಒಂದು ಗುಲಾಮಗಿರಿ ಅನ್ನುವಂಥದ್ದೇನು ಜನ್ಮದಾತವಾಗಿ ಪರಕೀಯತೆನ, ಅಂದರೆ ಹುಟ್ಟುತ್ತಾನೆ ಅವನು ಗುಲಾಮರಾಗಿರುವಂಥದ್ದನ್ನ ಒಂದು ಲಕ್ಷಣವನ್ನು ಅವನು ಹೊಂದಿದ್ದ. ಹಾಗೆ ಮೂರನೇದಾಗಿ ಎ ಸ್ಲೇವ್ ಹ್ಯಾಸ್ ನೋ ಹಾನರ್, ಅಂದರೆ ಗೌರವ ಇರೋದು. ಅಂದರೆ ಅವನಿಗೆ ಗುಲಾಮನಾದವನಿಗೆ ಯಾವುದೇ ರೀತಿಯ ಗೌರವ ಮನ್ನಣೆ ಅನ್ನುವಂತಿರ್ತಿರಲಿಲ್ಲ, ಯಾವುದೇ ಸ್ಥಾನಮಾನಗಳಿರಲಿಲ್ಲ ಅವನಿಗೆ. ಅಂದರೆ ಸಾಮಾಜಿಕವಾಗಿ ಗುಲಾಮರು ತೀರಾ ನಿಕೃಷ್ಟವಾದಂತಹ ಮತ್ತು ಒಂದು ಸ್ವಾಭಿಮಾನ ಹಾಗೆ ಒಂದು ಆತ್ಮ ಗೌರವಗಳಿಗೆ ಅವಕಾಶವಿಲ್ಲದಂತಹ ಒಂದು ಸ್ಥಾನದಲ್ಲಿರಬೇಕಾಗಿತ್ತು. ಸೊ ಇಷ್ಟು ಮುಖ್ಯವಾಗಿ ಒಂದು ಯೂನಿವರ್ಸಲ್ ಫೀಚರ್ಸ್ ಪ್ಯಾಟರ್ಸನ್ ಅವರು ಹೇಳಿರುವಂಥದ್ದು. ಹಾಗೆ ಇಲ್ಲಿ ಏನ್ಷಿಯಂಟ್ ಅಥವಾ ಒಂದು ಗುಲಾಮ ಪದ್ಧತಿ ಅನ್ನುವಂಥದ್ದು ಶೋಷಣೆಯ ಒಂದು ಕ್ರಮಗಳಲ್ಲಿ ಲಾಭದಾಯಕವಾದುದರಿಂದ ಅದನ್ನು ಆಚರಿಸ್ತಿದ್ದಂಥ ಒಂದು ಸಮಾಜಗಳು ಅದನ್ನು ಬಲವಾಗಿ ಸಮರ್ಥಿಸ್ತಾ ಇದ್ರು. ಅಂದರೆ ಉತ್ತರ ಅಮೆರಿಕಾದಲ್ಲಿ ಆಫ್ರಿಕನ್ನರು ಮತ್ತು ಅವರ ವಂಶಸ್ಥರು ಗುಲಾಮರನ್ನಾಗಿ ಮಾಡಿಕೊಳ್ಳೋದನ್ನು, ಅಂದರೆ ಅಮೆರಿಕದಲ್ಲಿ ಆಫ್ರಿಕನ್ನರು ಮತ್ತು ಅವರ ವಂಶಸ್ಥರನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳೋದನ್ನು 19ನೇ ಶತಮಾನದ ಒಂದು ಕೊನೆಯ ಪಾದದವರೆಗೂ ಜನಾಂಗೀಯ ಕೀಳರಿಮೆ ಎಂಬ ಒಂದು ಹೆಸರಿನಲ್ಲಿ ಅದನ್ನು ಸಮರ್ಥಿಸಲಾಗ್ತಿತ್ತು. ಅಂದರೆ ಜನಾಂಗೀಯ ಕೀಳರಿಮೆ ಅಂದ್ರೇನು ಅಂದರೆ ಅವರಲ್ಲಿ ಒಂದು ನಮ್ರತೆ ಮತ್ತು ವಿಧೇಯತೆಯನ್ನು ಅವರು ಜನಾಂಗೀಯ ಕೀಳರಿಮೆ ಮೀನ್ಸ್ ಒಂದು ರೀತಿ ಆಫ್ರಿಕನ್ನರು, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕರಿಯರು ಮತ್ತು ಬಿಳಿಯರು. ಸೊ ಅಂದರೆ ಆ ಕರಿಯರ್ ಆಗಿ ಅವರ ಬಣ್ಣ ಕಪ್ಪಿರೋದ್ರಿಂದ ಅವರಲ್ಲಿ ಒಂದು ಜನಾಂಗೀಯ ಒಂದು ಕೀಳರಿಮೆ, ಅವ್ರನ್ನ ಕೀಳಾಗಿ ಕಾಣ್ತಾ ಇದ್ರು. ಸೊ ಇದನ್ನು ನಾವು ಜನಾಂಗೀಯ ಕೀಳರಿಮೆ ಅಂತ ನಾವು ಕರಿತೀವಿ. ಹಾಗೆ ನಮ್ರತೆ ಮತ್ತು ವಿಧೇಯತೆಯನ್ನು ಬೋಧಿಸ್ತಿದ್ದಂತಹ ಒಂದು ಕ್ರೈಸ್ತ ಪ್ರವಚನಗಳು ಕೂಡ ಗುಲಾಮಗಿರಿಯನ್ನು ಒಪ್ಪಿಕೊಳ್ಳೋದಕ್ಕೆ ಕರಿಯರ್ನ ಪರೋಕ್ಷವಾಗಿ ಅವರು ಪ್ರೋತ್ಸಾಹಿಸ್ತಾ ಇದ್ರು. ಸೊ ಇಲ್ಲಿ ಗುಲಾಮ ಪದ್ಧತಿಯಿಂದ ಲಭ್ಯವಾದ ಲಾಭದಿಂದಾಗಿ ಉತ್ತರ ಅಮೆರಿಕಾದ ಒಂದು ವಸಾಹತುಗಳ ಒಂದು ಬೆಳವಣಿಗೆಯಾಗಲು ಹಾಗೂ ಯುರೋಪಿನಲ್ಲಿ ಅತ್ಯಂತ ಭರದಿಂದ ಒಂದು ಬಂಡವಾಳಶಾಹಿ ವ್ಯವಸ್ಥೆ ಬೆಳೆಯುವಂತಾಗಲು ಕಾರಣವಾಯಿತು ಅನ್ನೋದನ್ನ ನಾವು ತಿಳ್ಕೊಬೋದು. ಹಾಗೆ H.J. ನೈಬರ್ಸನ್ ಇವರು ಈ ಗುಲಾಮಗಿರಿ ಪದ್ಧತಿಯಲ್ಲಿರುವಂತಹ ಒಂದು ಹಲವಾರು ಪ್ರಕಾರಗಳನ್ನ ಅವರು ತಿಳಿಸಿದ್ದಾರೆ, ಟೈಪ್ಸ್ ಆಫ್ ಸ್ಲೇವರಿ. ಸೊ ಅದರಲ್ಲಿ ಮುಖ್ಯವಾಗಿ ನಾವು ಚಾಟಲ್ ಸ್ಲೇವರಿ ಅಂತ ಕರಿತೀವಿ. ಚಾಟಲ್ ಸ್ಲೇವರಿ ಅಂದ್ರೇನು? ಅವರು ಮುಖ್ಯವಾಗಿ ಚಾಟಲ್ ಸ್ಲೇವರಿ, ಬಾಂಡೆಡ್ ಲೇಬರ್, ಫೋರ್ಸ್ಡ್ ಲೇಬರ್ ಆ್ಯಂಡ್ ಫೋರ್ಸ್ಡ್ ಮ್ಯಾರೇಜಸ್, ಈ ರೀತಿ ಗುಲಾಮಗಿರಿಯಲ್ಲಿರುವಂಥ ಒಂದು ಪ್ರಕಾರಗಳನ್ನ ತಿಳಿಸಿದ್ದಾರೆ. ಹಾಗಿದ್ರೆ ಚಾಟಲ್ ಸ್ಲೇವರಿ ಅಂದ್ರೇನು? ಇದನ್ನು ನಾವು ಚರ ಸ್ವತ್ತು ಕಾರ್ಮಿಕ ಅಂತ ನಾವು ಕರಿತೀವಿ. ಅಂದರೆ ನಾವೇನು ಚರಾಸ್ತಿ ಅಂತ ಏನು ಕರಿತೀವಿ, ಸೊ ಆ ರೀತಿ ಚರ ಸ್ವತ್ತು ಕಾರ್ಮಿಕ. ಇದು ಚಾಟಲ್ ಸ್ಲೇವರಿ ಅನ್ನುವಂಥದ್ದು ಏನಂದರೆ ಇಟ್ ಈಸ್ ದ ಮೋಸ್ಟ್ ಟ್ರೆಡಿಷನಲ್ ಫಾರ್ಮ್ ಆಫ್ ಸ್ಲೇವರಿ ವೇರ್ ಪೀಪಲ್ ವರ್ ಬಾರ್ನ್ ಟು ಬಿಕಮ್ ಮಾಸ್ಟರ್ಸ್ ಪರ್ಸನಲ್ ಪ್ರಾಪರ್ಟಿ ಆ್ಯಂಡ್ nowadays this kind of practice is null and no government takes the system to be legal in any country. ಅಂದರೆ ಇದು ತುಂಬ ಸಾಂಪ್ರದಾಯಿಕವಾದಂತಹ ಒಂದು ಗುಲಾಮಗಿರಿತನ. ಇಲ್ಲಿ ಕಾರ್ಮಿಕರು ಏನಿದ್ದಾರೆ ಅವ್ರನ್ನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸ್ವತ್ತಾಗಿ ಅವ್ರನ್ನ ನೋಡ್ತಾ ಇದ್ರು. ಹಾಗೆ ಪೂರ್ವಜರ ಒಂದು ಸಾಲ ತೀರಿಸೋದಕ್ಕೆ ಈ ಕಾರ್ಮಿಕರು ಏನಿದ್ದಾರೆ ಅವರು ಮಾಲೀಕರ ಸ್ವತ್ತಾಗಿ ಇರಬೇಕಾಗಿತ್ತು. ಆದರೆ ಇದಕ್ಕೆ ಯಾವುದೇ ರೀತಿಯ ಒಂದು ಲೀಗಲ್ ಆಗಿ ಈ ಒಂದು ಗುಲಾಮಗಿರಿ ಪದ್ಧತಿ ಎಲ್ಲೂ ಒಪ್ಕೊಂಡಿರಲಿಲ್ಲ. ಆದರೆ ಇದು ಬ್ರಿಟಿಷರ ಒಂದು ಕಾಲದಲ್ಲಿತ್ತು ಅಂತ ನಾವು ತಿಳ್ಕೊಬೋದು. ಹಾಗೆ ಎರಡನೇದಾಗಿ ಬಾಂಡೆಡ್ ಲೇಬರ್. ಏನು ಬಾಂಡೆಡ್ ಲೇಬರ್ ಅಂದರೆ? ಸೊ ಇಲ್ಲಿ ಒಂದು ಜೀತ ಪದ್ಧತಿ ಅಂತಲೇ ನಾವು ಕರಿಬೋದು. ಸೊ ದಿಸ್ ಕೈಂಡ್ ಆಫ್ ಲೇಬರ್ ವಾಸ್ ಎ ಬಾಂಡ್ ಪ್ರಾಕ್ಟೀಸ್ ವಿಚ್ ವಾಸ್ ಫಾರ್ ಸಮ್ ಟೈಮ್ ಆ್ಯಂಡ್ ನಾಟ್ ಎ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್. ಫಾರ್ ಎಕ್ಸಾಂಪಲ್, ಇಫ್ ಸಮ್ ಒನ್ ಟೂಕ್ ಎ ಲೋನ್ which he fails to repay, then the person pays his debt by becoming labor for some time. ಅಂದರೆ ಇಲ್ಲಿ ಈ ಬಾಂಡೆಡ್ ಲೇಬರಲ್ಲಿ ಏನಪ್ಪ ಅಂದರೆ ಇವಾಗ ನಾವೇನೋ ಸಾಲ ತೊಗೊಂಡಿರ್ತೀವಿ ಒಬ್ಬ ವ್ಯಕ್ತಿ ಹತ್ರ, ಅದನ್ನು ನಾವು ರೀಪೇ ಮಾಡೋಕ್ಕಾಗದಂಥ ಸಂದರ್ಭದಲ್ಲಿ ಏನಾಗ್ತಿತ್ತು,
ನಾವು ಆ ಒಂದು ಸಾಲ ತೀರೋವರೆಗೂ ಆ ಮನೆಯಲ್ಲಿ ಅವರ ಒಂದು ಮನೆಯಲ್ಲಿ ಜೀತದಾಳಾಗಿ ಅಥವಾ ಒಂದು ಕಾರ್ಮಿಕರಾಗಿ ನಾವು ಕೆಲಸವನ್ನು ಮಾಡಬೇಕಾಗಿತ್ತು. ಸೊ ಇದನ್ನು ನಾವು ಬಾಂಡೆಡ್ ಲೇಬರ್ ಅಂತ ಕರಿತೀವಿ. ಹಾಗೆ ಮೂರನೇದಾಗಿ ಫೋರ್ಸ್ಡ್ ಲೇಬರ್. ಏನು ಫೋರ್ಸ್ಡ್ ಲೇಬರ್ ಅಂದರೆ? ಸೊ ಫೋರ್ಸ್ಡ್ ಲೇಬರ್ ಅಂದರೆ ಬಲವಂತದ ಒಂದು ಕಾರ್ಮಿಕತನ. ಅಂದರೆ ಪೀಪಲ್ ಆರ್ ಕಂಡೆಮ್ಡ್ ಟು ವರ್ಕ್ ಅಂಡರ್ ಸಮ್ ಒನ್ ಡ್ಯೂ ಟು ದೇರ್ ಇನ್ಫ್ಲೂಯೆನ್ಸ್ ಆರ್ ಟೆರರ್ ಅಗೇನೆಸ್ಟ್ ವೀಕ್ ಪೀಪಲ್. ಅಂದರೆ ಯಾರು ತುಂಬ ವೀಕ್ ಪೀಪಲ್ ಇರ್ತಾರೆ, ಈಗ ನಾನು ಹೇಳಿದೆ ಕರಿಯರು ಅಥವಾ ಒಂದು ಆಫ್ರಿಕನರು ಅಂತ ಏನಿದ್ರು, ಸೊ ಅವ್ರನ್ನ ನಾವು ಯಾಕಂದರೆ ಅವರಲ್ಲಿ ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ಲೇಕ್ ಆಫ್ ಪವರ್, ಅವರಲ್ಲಿ ಒಂದು ಪವರ್ ಇಲ್ಲ, ಅಧಿಕಾರ ಇಲ್ಲ, ಸ್ವಂತ ಅರಿವಿಲ್ಲ, ಆಸ್ತಿ ಇಲ್ಲ, ಹಣ ಇಲ್ಲ. ಸೊ ಇಂಥ ಒಂದು ವೀಕ್ ಪೀಪಲ್ಸ್ ಏನಿದ್ದಾರೆ ಅವ್ರನ್ನ ಬಲವಂತವಾಗಿ ದುಡಿಮೆಗೆ ಬಳಸ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಇವ್ರನ್ನ ನಾವು ಫೋರ್ಸ್ಡ್ ಲೇಬರ್ ಅಂತ ಕರಿತೀವಿ. ಹಾಗೆ ಫೋರ್ಸ್ಡ್ ಮ್ಯಾರೇಜಸ್. ಸೊ ಬಲವಂತದ ಒಂದು ವಿವಾಹ ಅಥವಾ ಮದುವೆ ಆಗುವಂಥದ್ದು. ಅಂದರೆ ಪೀಪಲ್ ವರ್ ಫೋರ್ಸ್ಫುಲಿ ಮ್ಯಾರಿಡ್ ಫಾರ್ ಸೆಕ್ಷುವಲ್ ಡಿಸೈರ್ ಆರ್ ಟು ಡೂ ಹೌಸ್ ಹೋಲ್ಡ್ ಚೋರ್ಸ್. ಅಂದರೆ ಬಲವಂತವಾಗಿ ವಿವಾಹವಾಗುವಂಥದ್ದನ್ನ ಕೂಡ ನಾವು ಒಂದು ಈ ಗುಲಾಮಗಿರಿ ಪದ್ಧತಿಯ ಒಂದು ಪ್ರಕಾರ ಅಂತಲೇ ನಾವು ಹೇಳ್ಬೋದು. ಹಾಗೆ ಕೊನೆಯದಾಗಿ ನಾವು ಕನ್ಕ್ಲೂಷನ್ ಅಥವಾ ಒಂದು ಉಪಸಂಹಾರಕ್ಕೆ ಬರೋದಾದರೆ, ಸ್ಲೇವ್ಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಇನ್ಇಕ್ವಾಲಿಟಿ ವಿಚ್ ಎಕ್ಸಿಸ್ಟೆಡ್ ಇನ್ ಬಿಟ್ವೀನ್ ದ human being, making conditions worse for labor slave. The abolishment of slavery took place in 1838 and the work of many sociologists changed the viewpoint of people, forcing them to consider an equalitarian society, thus eliminating stratification for a long time. Many sociologists and common man saw them in the frame of victim, but C. Reitmans felt that they were the essential part of the time whose part was important to bring some changes in the world. ಅಂದರೆ ಇಲ್ಲಿ ಗುಲಾಮಗಿರಿ ಪದ್ಧತಿ ಅಂದರೆ ಉಪಸಂಹಾರಕ್ಕೆ ನಾವು ಬರೋದಾದರೆ ಕೊನೆಯದಾಗಿ ಈ ಗುಲಾಮಗಿರಿ ಎನ್ನುವಂಥದ್ದೇನಿದೆ ತೀರಾ ಅತ್ಯಧಿಕ ಸಾಮಾಜಿಕ ಅಸಮಾನತೆಯನ್ನು ಒಳಗೊಂಡಿರುವಂತಹ ಒಂದು ಸ್ತರ ವ್ಯವಸ್ಥೆಯ ಒಂದು ರೂಪವಾಗಿತ್ತು. ಕಾಲಕ್ರಮೇಣ ಅಂದರೆ ಒಂದು 19ನೇ ಶತಮಾನದ ಒಂದು ಕೊನೆಯಲ್ಲಿ ಅದು ನಶಿಸೋದಕ್ಕೆ ಪ್ರಾರಂಭ ಆಯಿತು. ಅಂದರೆ ಇಲ್ಲಿ ಮೌಲ್ಯಗಳ ಒಂದು ನೈತಿಕ ಹಾಗೂ ಭಾವನಾತ್ಮಕವಾದ ಒಂದು ನೆಲೆಗಳಲ್ಲಿ ವಿರೋಧಿಸ್ತಾ ಬಂದಂತಹ ಒಂದು ಮಂದಿ ಕೂಡ ಇಲ್ಲಿ ಇದ್ರು. ಉದಾಹರಣೆಗೆ ಬಸವಣ್ಣನವ್ರು ಇರ್ಬೋದು, ಅಂಬೇಡ್ಕರ್ ಅವ್ರು ಇರ್ಬೋದು. ಹೀಗೆ ಹಲವಾರು ಮಂದಿ ಈ ಒಂದು ಸಮಾಜದಲ್ಲಿ ಸಮಾನತೆಯನ್ನು ತರೋದಕ್ಕೆ ಹೋರಾಟವನ್ನು ಮಾಡ್ತಾಯಿದ್ರು. ಹಲವಾರು ಸಮಾಜಶಾಸ್ತ್ರಜ್ಞರು ಕೂಡ ಸಮಾಜದಲ್ಲಿ ಸಮಾನತೆಯನ್ನು ತರೋದಕ್ಕೆ ಹೋರಾಡಿದ್ದಾರೆ. ಹಾಗೆ ಸಮಾನತೆ ಒಂದು ಸಮಾಜವನ್ನು ಸ್ಥಾಪಿಸೋದಕ್ಕೆ ಹೋರಾಟ ಮಾಡಿ ಈ ಗುಲಾಮಗಿರಿ ಪದ್ಧತಿ ನಿರ್ಮೂಲನೆ ಆಗೋದಕ್ಕೆ ಕಾರಣಕರ್ತರಾದರು ಅಂತ ನಾವು ಹೇಳ್ಬೋದು. ಸೊ ನಿಮಗೆಲ್ಲ ಈ ದಿನ ನಿಮಗೆ ಗುಲಾಮಗಿರಿ ಅಥವಾ ದಾಸ್ಯ ಪದ್ಧತಿ ಅನ್ನುವಂಥದ್ದು ಒಂದು ಸಾಮಾಜಿಕ ಸ್ತರವಿನ್ಯಾಸದ ಒಂದು ರೂಪವಾಗಿರುವಂಥದ್ದು ನೀವು ತಿಳ್ಕೊಂಡಿದ್ದೀರಾ. ಮುಂದಿನ ತರಗತಿಗಳಲ್ಲಿ ನಾವು ಮುಂದಿನ ಒಂದು ಕಾನ್ಸೆಪ್ಟನ್ನು ನೋಡೋಣ. ಥ್ಯಾಂಕ್ ಯು.